ನಮಸ್ಕಾರ ವೀಕ್ಷಕರೇ, ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ಯಾರಾದರೂ ಅಂದರೆ ನಿಮ್ಮ ಕಷ್ಟಗಳು ಅಂತ ಕೇಳಿದಾಗ ನೀವು ಯಾರು ಜ್ಯೋತಿಷಿಗಳ ಹತ್ರ ಹೋಗಿರ್ತೀರಾ, ಗುರುಳೆ ನನಗೆ ಮದುವೆ ಆಗ್ತಾ ಇಲ್ಲ, ಅಥವಾ ಗುರುಳೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಂತಲೋ, ಅಥವಾ ಏನೋ ಕಷ್ಟಗಳು, ಉದ್ಯೋಗ ವ್ಯಾಪಾರ ಏನೇ ಕಷ್ಟಗಳು ಅಂತ ನೀವು ಯಾವುದೋ ಒಂದು ಜ್ಯೋತಿಷಿಗಳ ಹತ್ರ ಹೋಗಿದ್ದೀರಿ. ಆ ಜ್ಯೋತಿಷಿಯವರು ನಿಮಗೆ ಹೇಳಿದ್ದಾರೆ, ನೋಡಪ್ಪ ನಿಮಗೆ ಪ್ರೇತ ಬಾಧೆ ಇದೆ, ಪಿತೃದೋಷಗಳಿದೆ, ತೀರೋಗಿರೋರ್ದು ದೋಷ ಇದೆ ನಿನಗೆ ಅಥವಾ ನಿಮಗೆ, ಆದ್ದರಿಂದ ನಿಮಗೆ ಈ ಸಮಸ್ಯೆ ಪರಿಹಾರ ಆಗ್ತಾಯಿಲ್ಲ, ಫಸ್ಟ್ ಪಿತೃಗಳಿಗೆ ದೋಷ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿದ್ರು ಅಂತಂದರೆ, ಅಥವಾ ನಿಮಗೆ ಗೊತ್ತಿದ್ದರೆ, ಈಗ ನೀವು ವೃಷಭ ರಾಶಿಯವರು ಬಟ್ ನಿಮಗೆ ಗೊತ್ತಿದೆ ನೀನು ನಿಮ್ಮ ಕುಟುಂಬದಲ್ಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಂಡು ತೀರೋಗಿದ್ದಾರೆ, ಮತ್ತು ಯಾರಿಗೂ ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ, ಮತ್ತು ಯಾರೋ ರೋಗ ರುಜಿನ ಇತ್ಯಾದಿ ಆರೋಗ್ಯ ಬಾಧೆಗಳನ್ನು ತೀರೋಗಿದ್ದಾರೆ, ಹಾರ್ಟ್ ಫೇಲ್ ಆಗಿ ಸತ್ತೋಗಿದ್ದಾರೆ, ಏನೋ ಒಂದು ಸಮಸ್ಯೆ ಆಗಿ ಸತ್ತೋಗಿದ್ದಾರೆ, ಆರೋಗ್ಯ ಬಾಧೆ. ಸೊ ಅವ್ರೇನೋ ಒಂದು ಎಷ್ಟು ಆಸೆ ಇಟ್ಕೊಂಡು ತೀರೋಗಿರ್ತಾರೆ. ಅದೊಂದು ಪ್ರೇತ ಬಾಧೆಯಾಗಿ ಬಂದು ನಿಮ್ಮ ಕುಟುಂಬದಲ್ಲೆಲ್ಲ ಪ್ರೇತ ಬಾಧೆಯಾಗಿರ್ತದೆ. ಯಾರು ಅದನ್ನು ಆ ಪ್ರೇತ ಬಾಧೆ ಬಗ್ಗೆ ಏನೋ ಪರಿಹಾರಕ್ಕೋಸ್ಕರ ಯೋಚನೆ ಮಾಡಬೇಕು. ಇದೆಲ್ಲ ಪರಿಹಾರನೂ ಮಾಡಿರ್ತೀರಿ, ಆ ತೀರೋಗಿರೋರಿಗೆ ಸರಿಯಾದ ಪರಿಹಾರ ಮಾಡಿರಲ್ಲ ಅಂತ ಆದರೆ, ಈಗ ಸೆಪ್ಟೆಂಬರ್ 8ನೇ ತಾರೀಕಿಂದ ಸೆಪ್ಟೆಂಬರ್ 21ನೇ ತಾರೀಕು ತನಕ ಪಿತೃಪಕ್ಷ ಅಂತ ಆಯ್ತಲ್ವಾ. ಸೊ ಅದರಿಂದ ಈ ಪಿತೃಗಳಿಗೆ ಅಂದರೆ ತೀರೋಗಿರೋರಿಗೆ ಒಂದು ಮೋಕ್ಷವನ್ನು ಕೊಡಿಸ್ತಕ್ಕಂಥ ಒಂದು ಪಕ್ಷ ಇದು, ಅಥವಾ ಆಲ್ರೆಡಿ ಮೋಕ್ಷ ಪಡೆದವ್ರಿಗೆ ಆಗಿರಲಿ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಗಿವಿಂಗ್, ಒಂದು ಧನ್ಯವಾದ ಸಮರ್ಪಣೆಯನ್ನು ಕೊಡ್ತಕ್ಕಂಥ. ಯಾಕೆಂದರೆ ಪಿತೃಗಳ ಅನುಗ್ರಹ ಬಂದುಬಿಟ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಎಂಥ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ, ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಹೋಗ್ತೀವಿ ನಾವು. ಆದ್ದರಿಂದ ಈ ಪಿತೃಗಳನ್ನು ನೀವೇನಾದರೂ ಹೋಲಿಸ್ಕಡೋ ಅನುಗ್ರಹವನ್ನು ಪಡೆದ್ರೆ ನಿಮಗೆ ಸಮಸ್ಯೆಗಳು ಪರಿಹಾರ. ನಿಮಗೆ ಯಾರು ನೀವು ಬ್ರಾಹ್ಮಣರದು ಅಥವಾ ಅವ್ರದ್ದು ಮದುವೆಗಳು ನೋಡಿ, ಇವಾಗ ಯಾವುದೋ ಒಂದು ಬ್ರಾಹ್ಮಣರದ್ದು ಮದುವೆ ಅಥವಾ ಉಪನಯನ ಗೃಹ ಪ್ರವೇಶ ಏನೋ ಮಾಡಿದ್ರು, ಫಸ್ಟ್ ಅವರು ಪಿತೃಗಳಿಗೆ ಒಂದಿಷ್ಟು ತರ್ಪಣಾದಿಗಳನ್ನ ಕೊಟ್ಕೊಬಿಡ್ತಾರೆ. ಯಾಕೆಂದರೆ ಪಿತೃ ಅನುಗ್ರಹ ಸಿಗಬೇಕು ಅಂತ ನಾಂದಿ ಅಂತ ಮಾಡ್ತಾರೆ. ನಾಂದಿ ಅಂತ ಮಾಡೋವಂಥದ್ದು ಏನಕ್ಕೆ ಅಂತಂದರೆ ಅವರು ಪಿತೃಗಳ ಅನುಗ್ರಹ ಪಡೆಯಲಿಕ್ಕೆ. ಯಾಕೆಂದರೆ ಆ ಪಿತೃಗಳ ಅನುಗ್ರಹದಿಂದ ಭಾಳಷ್ಟು ಸುಲಭವಾಗಿ ಕರ್ಮಾಂಗಗಳಾಗುತ್ತೆ, ತುಂಬ ಅನುಕೂಲ ಆಗುತ್ತೆ, ಆಯ್ತಲ್ವಾ. ಸೊ ಆದ್ದರಿಂದ ನೀವು ಯಾರೇ ಆಗಿರಲಿ, ನೀವು ವೃಷಭ ರಾಶಿಯವರಾಗಿದ್ದರೆ, ಈಗ ನಾನು ಈ ವಿಡಿಯೋವನ್ನು ಮಾಡಬೇಕಾದ್ರೆ ಕೇತು ಗ್ರಹ ಚತುರ್ಥ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಕೇತು ಇದ್ದಾನೆ ಸಿಂಹರಾಶಿಯಲ್ಲಿ. ಈಗ ಅದಕ್ಕೆ 21ನೇ ತಾರೀಕು ಮಹಾಸೂರ್ಯಗ್ರಹಣನೂ ಇದೆ, ಬಟ್ ಅದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆಚರಣೆ ಇಲ್ಲ ಅಷ್ಟೇ. ಅದ್ರ ಬಗ್ಗೆ ನಾನು ಆಮೇಲೆ ಇನ್ನೂ ವಿಡಿಯೋ ಹೇಳ್ತಾನೆ. ಬಟ್ ಈ ಚತುರ್ಥದ ಕೇತು ಇದ್ದಾನಲ್ಲ, ನೀವು ವೃಷಭ ರಾಶಿಯವರಿಗೆ ಪಿತೃದೋಷಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಸೂಚಿಸ್ತಾನೆ. ಹಾಗೂ ಮಾಡಿಕೊಂಡ್ರೆ ನಾನು ಅನುಗ್ರಹಿಸ್ತೀನಿ, ಹಾಗೂ ಪಿತೃದೋಷ ಪರಿಹಾರವೂ ಆಗಿ ನಿಮಗೆ ಎಲ್ಲ ಅನುಗ್ರಹ ಸಿಗ್ತದೆ ಅನ್ನುವಂಥದ್ದನ್ನು ತಿಳಿಸ್ತಾನೆ. ಆದ್ದರಿಂದ ಮೊದಲು ನಾವು ಪಿತೃದೋಷ ಹಾಗೂ ಪ್ರೇತ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇದು ಪಿತೃಪಕ್ಷ ಈಗ ನಡೀತಾ ಇರತಕ್ಕಂಥದ್ದು. ತೀರೋಗಿರೋರು ಕೂಡಲೇ ಪಿತೃಗಳಾಗ್ಬಿಡಲ್ಲ. ತೀರೋಗಿರೋರು ಯಾರೇ ತೀರೋಗಿದ್ರು ಫಸ್ಟ್ ಅವರು ಪ್ರೇತ, ಅಲ್ಲಿಂದ ಪಿತೃತ್ವ. ಸೊ ಪ್ರೇತತ್ವದಿಂದ ಪಿತೃತ್ವಕ್ಕೆ ಕಳಿಸ್ಬೇಕಾಗಿರ್ತಕ್ಕಂಥದ್ದು ಬದುಕಿರೋರ ಜವಾಬ್ದಾರಿಯಾಗಿರುತ್ತೆ, ಆಯ್ತಲ್ವಾ. ಸೊ ಆದ್ದರಿಂದ ಈ ಪ್ರೇತ ಬಾಧೆ, ತೀರೋಗಿರೋರ ಬಾಧೆ ಆಗೋದೇನಕ್ಕೆ ಅಂದರೆ ಅವರನ್ನು ನೀವು ಆರಾಧನೆ ಮಾಡಿ ಮೋಕ್ಷ ಕೊಡಿಸ್ಲಿ, ಪಿತೃಸ್ಥಾನ ಕೊಡಿಸ್ಲಿ ಅನ್ನುವಂಥದ್ದು ಉದ್ದೇಶ ಆಗಿರುತ್ತೆ. ಸೊ ಅದರಿಂದ ಈ ಪಿತೃ ಪಕ್ಷದಲ್ಲಿ ಆ ತೀರೋಗಿರ್ತಕ್ಕಂಥವ್ರಿಗೆಲ್ಲ ಒಂದು ಪರಿಹಾರ ಮಾಡ್ಕೊಳ್ಳೋಕೆ, ಅದರಲ್ಲೂ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಚತುರ್ಥದ ಕೇತು 4ನೇ ಮನೆಯಲ್ಲಿ ಕೇತು ಇದ್ದಾನೆ, ಆದ್ದರಿಂದ ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ತಾನೆ. ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ತನಕದ ಏನು ಪಿತೃಪಕ್ಷ ಇದೆ, ಅದು ನಿಮಗೆ ವೃಷಭ ರಾಶಿಯವರಿಗೆ ಭಾಳ ಇಂಪಾರ್ಟೆಂಟ್ ಆಗಿರೋ ಸಮಯ. ನಿಮಗೆ ವೃಷಭ ರಾಶಿಯವರಿಗೆ ಭಾಳ ಇಂಪಾರ್ಟೆಂಟ್ ಆಗಿರುವ ಸಮಯವಾಗಿರುತ್ತೆ, ಪ್ರಮುಖವಾದ ಸಮಯವಾಗಿರುತ್ತೆ, ನಿಮ್ಮ ಪ್ರೇತ ಬಾಧೆಗಳನ್ನು ಪರಿಹಾರ ಮಾಡಿಕೊಂಡು ಪಿತೃ ಅನುಗ್ರಹವನ್ನು ಪಡ್ಕೊಳ್ಳೋಕ್ಕೆ. ಹಾಗಾದರೆ ಏನು ಮಾಡಬೇಕು ಗುರುಗಳೇ ಅಂತ ಕೇಳ್ತೀರಿ. ನೋಡಿ, ಭಾಳ ಮುಖ್ಯವಾಗಿ ಮೊದಲಿಂದಲೂ ನಿಮ್ಮ ಮನೆಯಲ್ಲಿ ಏನು ಈ ಹಿರಿಯರ ಪೂಜೆ ಅಂತ ಮಾಡ್ಕೊಂಡು ಬಂದಿದ್ದರೆ ಅದನ್ನು ಕಡ್ಡಾಯವಾಗಿ ಮುಂದುವರಿಸಿ, ಯಾವುದೇ ಕಾರಣಕ್ಕೆ ನಿಲ್ಲಿಸಬೇಡಿ. ಈಗ ದುಡ್ಡಿಲ್ಲ ಆಮೇಲೆ ಯಾವಾಗೂ ಮಾಡೋಣ, ಇವಾಗಲ್ಲ ಅಂತಂದರೆ ನವರಾತ್ರಿ ಮುಗಿದ ಮೇಲೆ ಮಾಡ್ಬೋದಂತೆ, ಆವಾಗ ಮಾಡ್ಬೋದಂತೆ, ಇವಾಗ ಮಾಡ್ಬೋದಂತೆ, ಇವನ ಹತ್ರ ಇದಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂಥೇಳಿ ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ನೀವು ಮೊದಲಿಂದ ಮಾಡ್ಕೊಂಬಂದಿದ್ದು ನಿಲ್ಲಿಸ್ಕೋಬಾರ್ದು ಪದ್ಧತಿಗಳನ್ನು, ಆಯಿತಾ. ಸೊ ಅದರಿಂದ ಆ ತೀರೋಗಿರೋದೇನು ಹಿರಿಯರ ಪೂಜೆ ಅಂತ ಏನು ಮಾಡ್ತೀರಾ, ಅದು ಯಾವ ಪ್ರಕಾರದಲ್ಲಿ ಮಾಡ್ತಿದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ. ಅದಲ್ಲದೆ ಇನ್ನೇನೇನು ಮಾಡಬಹುದು ಅನ್ನುವಂಥದ್ದನ್ನು ನಾನು ತಿಳಿಸ್ತೇನೆ, ಆಯ್ತಲ್ವಾ. ಈ 21ನೇ ತಾರೀಕಿನ ಒಳಗಡೆ ನಿಮಗೆ ಅನುಕೂಲ ಆಯಿತು ಅಂದರೆ ದಯವಿಟ್ಟು ಅದರ ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರದಲ್ಲಿ ನದಿ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಅದರಲ್ಲೂ ಈ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿಯೂ ಸಹ ಸಪ್ತನದಿಗಳಲ್ಲಿ ಒಂದು. ಸೊ ಅದರಿಂದ ಕರ್ನಾಟಕದ
ಒಳಗೆ ಆದರೆ ನೀವು ಕಾವೇರಿ ನದಿ ಸ್ನಾನ ಮಾಡ್ಬೋದು. ಶ್ರೀರಂಗಪಟ್ಟಣಕ್ಕೆ ಹೋಗಿ ಕಾವೇರಿ ನದಿ ಸ್ನಾನ ಮಾಡಿಕೊಂಡು ತರ್ಪಣವನ್ನು ಬಿಡ್ತಕ್ಕಂಥದ್ದು. ಇಲ್ಲಿ ತರ್ಪಣ ಬಿಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಧ್ಯವಾದರೆ ನೀವು ನಿಮ್ಮ ಮನೆಯಲ್ಲಿಗೆ ಪುರೋಹಿತರನ್ನು ಕರೆಸಿ ಕರಿ ಎಳ್ಳು ಅಕ್ಕಿ ನೀರು ತರ್ಪಣವನ್ನು ಬಿಡ್ತಕ್ಕಂಥದ್ದು. ಹಾಗೂ ಆ ಪುರೋಹಿತರಿಗೆ ಸ್ವಯಂ ಪಾಕ ಅಂದರೆ ಒಂದು ಬಾಳೆ ಎಲೆ, ಅದರಲ್ಲಿ ಅಕ್ಕಿ, ಬೇಳೆ, ಉಪ್ಪು, ತರಕಾರಿ ಎಲ್ಲದನ್ನು ಇಟ್ಬಿಟ್ಟು ಅವರಿಗೆ ಕೊಡ್ತಕ್ಕಂಥದ್ದು. ಅದರಲ್ಲೂ ವೃಷಭ ರಾಶಿಯವರು ಬಹಳ ಮುಖ್ಯವಾಗಿ ಕುರಿದು ಕಂಬಳಿ ಬರುತ್ತಲ್ಲ, ಸೊ ಆ ಕಂಬಳಿಯನ್ನು ಕೊಡ್ತಕ್ಕಂಥದ್ದು ಕಂಬಳ ದಾನ ಅಂತಾರೆ. ಸೊ ಅದರಿಂದ ಕಂಬಳಿ ದಾನ ಮಾಡ್ತಕ್ಕಂಥದ್ದಾಗಿರಲಿ, ಅಥವಾ ಹತ್ತಿಯನ್ನು ದಾನ ಮಾಡೋದು, ಅಥವಾ ಹತ್ತಿಯದ್ದೇ ಬೆಡ್ಶೀಟ್ ಥರ ಕಾಟನ್ ಆಗಿರಬೇಕು, ಕಾಟನ್ ಬೆಡ್ಶೀಟ್ ಥರ ಏನಾದಿದ್ರು ಪರವಾಗಿಲ್ಲ, ಅದನ್ನು ದಾನ ಮಾಡ್ತಕ್ಕಂಥದ್ದು. ಬಿಳಿಯ ಪಂಚೆಯನ್ನು ದಾನ ಮಾಡ್ತಕ್ಕಂಥದ್ದು, ಅಥವಾ ಕೊಡೆ ಛತ್ರಿಯನ್ನು ದಾನ ಮಾಡ್ತಕ್ಕಂಥದ್ದು, ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಸಹ ಈ ಪಕ್ಷದಲ್ಲಿ ನೀವು ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಯಾವುದಾಗುತ್ತೋ ಅದು ಮಾಡಿ, ಇಂಥದ್ದೇ ಮಾಡಬೇಕು ಅಂತಲ್ಲ, ಯಾವುದಾಗುತ್ತೋ ಅದು ಮಾಡಿ. ಬಟ್ ನಿಮ್ಮ ಮನೆ ಹತ್ತಿರದ ಪುರೋಹಿತರನ್ನು ಭಾಳ ಹೋಗಿ ಒಂದ್ಸಲ ಮಾತಾಡ್ಕೊಂಡು ಬಂದು ಈ 21ನೇ ತಾರೀಕು ಒಳಗಡೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ತರ್ಪಣಾದಿಗಳನ್ನ ಮಾಡಿಸ್ತಕ್ಕಂಥದ್ದು ಅತ್ಯುತ್ತಮ. ಇನ್ನು ಮನೆಯಲ್ಲಾಗದೇ ಇರ್ತಕ್ಕಂಥವ್ರು ಸ್ವಲ್ಪ ದೂರ ಹೋಗಿ ಕ್ಷೇತ್ರಗಳು ಮಾಡ್ತಾರೆ ಅಂದರೆ ಅದು ಇನ್ನೂ ಒಳ್ಳೆಯದು. ಶ್ರೀರಂಗಪಟ್ಟಣಕ್ಕೆ ಹೋಗ್ಬೋದು, ಕಾವೇರಿ ನದಿ ಇದೆ, ಸ್ನಾನ ಮಾಡಿಕೊಂಡು ಪಿಂಡ ಪ್ರದಾನ ಮಾಡಿ ತರ್ಪಣಾದಿಗಳು ಮಾಡ್ಕೊಳ್ಳೋ ಎಲ್ಲ ಪುರೋಹಿತರು ಇರ್ತಾರೆ, ಅಲ್ಲಿ ಆರಾಮಾಗಿ ಅದನ್ನು ಮಾಡಿಸ್ಕೊಂಡು ಬರ್ಬೋದು ನೀವು. ಇಲ್ಲಾಂದರೆ ಸಮುದ್ರ ಸ್ನಾನ ಭಾಳ ಯಾಕೆಂದರೆ ಎಲ್ಲ ನದಿಗಳು ಎಲ್ಲೋಗಿ ಸೇರುತ್ತೆ, ಸಮುದ್ರ ಸೇರುತ್ತೆ. ನಮಗೆ ಗೋಕರ್ಣ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. ನೀವು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಮುದ್ರ ಸ್ನಾನವನ್ನು ಮಾಡಿ ಪಿಂಡ ಪ್ರದಾನವನ್ನು ಮಾಡಿ ತರ್ಪಣಾದಿಗಳು ಮಾಡಿ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಬಿಟ್ಟು ಬರ್ಬೋದು. ಅಲ್ಲಿ ತುಂಬ ಅದ್ಭುತವಾದಂತಹ ಒಂದು ಅವಕಾಶ ನಮ್ಮ ಕರ್ನಾಟಕದವರು, ಕನ್ನಡಿಗರಿಗೆಲ್ಲ ತುಂಬ. ಅದು ಗೋಕರ್ಣ ಕ್ಷೇತ್ರದಲ್ಲಿ ನಿಮಗೆ ಪಾರ್ವತಿ ದೇವಿಯ ಒಂದು ಸನ್ನಿಧಾನ ಇದೆ. ಅದರಲ್ಲಿ ಪಾರ್ವತಿ ದೇವಿ ತಕ್ಕಡಿಯನ್ನು ಹಿಡ್ಕೊಂಡು ಕಾಶಿಕಿನ್ನ ಗೋಕರ್ಣ ಇನ್ನೂ ಶ್ರೇಷ್ಠ ಅಂತ ಹೇಳುವಂತಹ ಒಂದು ಸನ್ನಿಧಾನ ಅದು ಅಂತ. ಸೊ ಅಂತಹ ಒಂದು ಅದ್ಭುತವಾದ ಸನ್ನಿಧಾನದಲ್ಲಿ ನೀವು ನಿಮ್ಮ ಪಿತೃಗಳಿಗೆ ಈ ಪಿತೃಪಕ್ಷದಲ್ಲಿ ತರ್ಪಣಾದಿಗಳು ಮಾಡಿಸ್ತಕ್ಕಂಥದ್ದು ಸಾಧ್ಯವಾದ ನಾನು ಹೇಳ್ತಾ ಇರುವಂಥದ್ದು. ಯಾವುದೇ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡ್ತಕ್ಕಂಥದ್ದು ನಿಮಗೆ ಏನು ಪಿತೃದೋಷಗಳನ್ನು ಪರಿಹಾರ ಮಾಡಿಕೊಡ್ತದೆ ಅಂತ. ಮನೆಯಲ್ಲೂ ಸಹ ಅಷ್ಟೇ ಎಳ್ಳೆಣ್ಣೆ ದೀಪವನ್ನು ಈ 21ನೇ ತಾರೀಕಿನ ತನಕ ಪ್ರತಿದಿನ ಎಳ್ಳೆಣ್ಣೆ ದೀಪವನ್ನು ಸಪರೇಟಾಗಿ ಒಂದು ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ನಿಮ್ಮ ಪಿತೃಗಳು ಶಾಂತವಾಗಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದಿರಬಹುದು. ಅಥವಾ ನೀವು ಮನೆಯಲ್ಲಿಯೇ ಮಧ್ಯಾಹ್ನ ಅಂದರೆ ಬೆಳಗ್ಗೆಯಿಂದ ಆಹಾರ ಸೇವನೆಯನ್ನೇನು ಮಾಡದೆ ಸ್ನಾನ ಮಾಡ್ಕೊಂಡು ಬಂದು ಮಡಿಯಲ್ಲಿ ಒಂದು ಅನ್ನವನ್ನು ಮಾಡಿಕೊಂಡು ಅನ್ನಕ್ಕೊಂದು ಸ್ವಲ್ಪ ಒಂದಿಷ್ಟು ಅನ್ನ ಅಂತ ಅಂದ್ಕೊಳ್ಳಿ, ಅದಕ್ಕೆ ಕರಿ ಎಳ್ಳನ್ನು ಹಾಕಿ ಮಿಕ್ಸ್ ಮಾಡಿ, ಅನ್ನ ಮತ್ತು ಕರಿ ಎಳ್ಳು ಅದನ್ನು ಮಿಕ್ಸ್ ಮಾಡಿ ಅದನ್ನು ಕಾಗೆಗಳಿಗೆ ಒಂದು 12-12:30 ಟೈಮಿಗೆ ಕಾಗೆಗಳಿಗೆ ಅದನ್ನು ಹಾಕಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಹ ಈ ಪಿತೃಪಕ್ಷದಲ್ಲಿ ನೀವು ಮಾಡ್ತಕ್ಕಂಥದ್ದು ಅದ್ಭುತವಾದ ಪಿತೃಗಳಿಗೆ ಶಾಂತಿಯಾಗಿರ್ತದೆ. ಅದಲ್ಲದೇ ಬಡಬಗ್ಗರಿಗೆ ದಾನಗಳನ್ನು ಮಾಡ್ತಕ್ಕಂಥದ್ದು ಇರಬಹುದು, ವಸ್ತ್ರದಾನ, ಅನ್ನದಾನ. ಆಮೇಲೆ ಈ ಪಕ್ಷ 21ನೇ ತಾರೀಕು ತನಕ ನೀವು ಏನೇ ದಾನ ಮಾಡಿ, ಲಾಸ್ಟಿಗೆ ನೀವು ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು, ವಸ್ತ್ರ ಇದನ್ನೆಲ್ಲ ಹಂಚ್ಬಿಟ್ಟು ಬಂದ ಸ್ವಲ್ಪ ನಿಮ್ಮನ್ನು ಹೇಳಿದ್ರು ಯಾರಿಗಾರು ದುಡ್ಡು ಇರ್ತಕ್ಕಂಥವ್ರು, ಇಲ್ಲ ಸರ್ ನಾನು ಒಂದು 25,000, 30,000, 50,000, 1,00,000 ನಾನು ಖರ್ಚು ಮಾಡೋಕೆ ರೆಡಿದ್ದೀನಿ, ಹೋಗಿ ಎಲ್ಲರೂ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಅಲ್ಲಿ ಏನೋ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಯಾರು ತೀರೋಗಿರೋನ ಹೇಳಿದ್ರು, ತೀರೋಗಿರೋರು ಯಾರ್ದಾರ ಹೆಸರಿನಲ್ಲಿ ಅವ್ರಿಗೆಲ್ಲರಿಗೂ ಪುಸ್ತಕ ಕೊಡಿ, ಬಟ್ಟೆ ಕೊಡಿ, ಎಲ್ಲದೂ ಕೊಡಿ, ವಿದ್ಯಾದಾನ ಆಯಿತು. ಆಯಿತಾ? ಅಲ್ಲಿ ಟೀಚರ್ಗಳಿಗೆ ಏನಾದ್ರು ಒಂದು ಕೊಡಿ. ಯಾಕೆ ಅಂತಂದರೆ ಟೀಚರ್ಗಳಿಗೆ ನೀವು ಕೊಟ್ಟರೆ ಅವರೇ ಪಾಠ ಮಾಡ್ತಕ್ಕಂಥದ್ದು, ಅದನ್ನು ಪುಣ್ಯ ನಿಮಗೆ ವಿದ್ಯಾದಾನ ಪುಣ್ಯ ನಿಮಗೂ ಬರುತ್ತೆ. ಸೊ ಮಕ್ಕಳಿಗೆ ಕೊಡಬೇಕು ಅಂತಲ್ಲ, ಟೀಚರ್ಗೂ ಏನಾದ್ರು ಕೊಡಬಹುದು. ಆಯಿತಾ? ಸೊ ಅದರಿಂದ ಆ ತರಹ ವಿದ್ಯಾದಾನ ಮಾಡಬಹುದು. ಅಥವಾ ಎಲ್ಲರೂ ಹೋಗಿ ಅನ್ನದಾನ, ಎಲ್ಲೋ ಒಂದು ಕ್ಷೇತ್ರಗಳಲ್ಲಿ ಅನ್ನದಾನ ನಡೀತಾ ಇದೆ, ತೊಗೊಂಡೋಗಿ ಅಕ್ಕಿಯನ್ನು ಕೊಡಿ. ತೀರ್ಥ ಇವಾಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನಿಮಗೆ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ, ಅಲ್ಲಿ ನೇತ್ರಾವತಿ ನದಿ ಸ್ನಾನ ಮಾಡ್ಕೊಂಬಂದು ಗರ್ಭಗುಡಿ ಹತ್ರನೇ ನಿಮಗೊಂದು ತೀರ್ಥ ಬಾವಿ ಅಂತಿದೆ, ಅಲ್ಲಿ ಕೂರಿಸ್ಕೊಂಡು ನಿಮಗೆ ತೀರ್ಥ ಬಾವಿ ನೀರು ಹೊಯ್ತಾರೆ. ಸೊ ಆ ತೀರ್ಥ ಸ್ನಾನ ಮಾಡಿಕೊಂಡು ಅಕ್ಕಿಯಲ್ಲಿ ತುಲಾಭಾರ ಮಾಡಿಸ್ಕೊಂಬಂದ್ರೆ ಆ ತುಲಾಭಾರದ ಮಾಡಿದ ಅಕ್ಕಿ ಇದೆಯಲ್ಲ ಅದು 100 ಜನ ಊಟಕ್ಕೆ ಹೋಗುತ್ತೆ, ಅನ್ನದಾನದ ಊಟಕ್ಕೆ ಹೋಗುತ್ತದು. ಸೊ ಅದರಿಂದ ಅನ್ನದಾನ ಮಾಡಿದ ಪುಣ್ಯ ಬಂತು, ತೀರ್ಥ ಸ್ನಾನ ಆಯಿತು. ಸೊ ಈ ತರಹ ಕ್ಷೇತ್ರಗಳಲ್ಲಿ ನೀವು ಈ ಪಿತೃಪಕ್ಷದಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಸಹ ನಿಮಗೆ ಪಿತೃದೋಷ ತಕ್ಕ ಮಟ್ಟಿಗೆ ಪರಿಹಾರಗಳನ್ನು ಮಾಡ್ಕೊಳ್ಳಕ್ಕೆ ಅನುಕೂಲವಾಗ್ತದೆ. ಸೊ ಈ ಏನೇ ಆಗಲಿ ನೀವು ಇದೊಂದು ಪಕ್ಷದಲ್ಲಿ. ಇನ್ನು ಬಹಳ ಇಂಪಾರ್ಟೆಂಟಾಗಿ ಹೇಳ್ತೀನಿ, ಪಿತೃಗಳಿಗೆ ಸಂಬಂಧಪಟ್ಟಂತೆ ನೀವು ಹಿರಿಯರ ಪೂಜೆ ಮಾಡೋದು ಆಗಿರ್ಬೋದು, ಅಥವಾ ಪುರೋಹಿತರನ್ನ ಕರೆಸಿ ತರ್ಪಣ ಪಿಂಡ ಪ್ರದಾನ ಮಾಡಿ ದಾನ ಮಾಡ್ತಕ್ಕಂಥದ್ದಾಗಿರ್ಬೋದು, ಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ಮಾಡ್ಕೊಂಡು ಬರ್ತಕ್ಕಂಥದ್ದಾಗಿರ್ಬೋದು, ಏನೇ ಆಗಿರಬಹುದು. 21 ಒಳಗಡೆ ಏನೋ ನೀವು ಮಾಡ್ತೀರಾ, ಪಿತೃಗಳಿಗೋಸ್ಕರ ನೀವು ಮಾಡ್ತಿದ್ದೀರಾ ಅಂದರೆ ಫಸ್ಟ್ ರೂಲ್ ಏನು ಗೊತ್ತಾ, ಸಾಲ ಮಾಡಿ ಆಕಾರವನ್ನು ಮಾಡಬಾರ್ದು. ಸಾಲ ಮಾಡಿದ ದುಡ್ಡಲ್ಲಿ ಶ್ರಾದ್ದವನ್ನು ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಇದೆ. ನಾನು ದುಡ್ಡಿಲ್ಲ ತೊಗೊಂಡೋಗಿ ಗೋಲ್ಡ್ ಅಡ ಇಟ್ಬಿಟ್ಟೆ, ಆ ಗೋಲ್ಡ್ ಲೋನ್ ಮಾಡ್ಕೊಂಬಂದ್ಬಿಟ್ಟು ಮಾಡಿದೆ ಅಂತಲೋ, ಅಥವಾ ಯಾರಿಗೋ ಫ್ರೆಂಡ್ಸ್ಗೋ ಮತ್ತೊಬ್ಬರಿಗೆ ನೀವು ಫೋನ್ ಮಾಡಿಬಿಟ್ಟು ಸಾಲ ಮಾಡಿಬಿಟ್ಟು ಮಾಡಿದೆ ಅಂತಲೋ, ಆ ಥರ ಮಾಡಬಾರ್ದು. ಇನ್ನು ನಿಮ್ಮ ಸ್ಯಾಲ್ರಿ
ಇದ್ರಲ್ಲಿನೇ ಮೊದಲೇ ತಗೊಂಡು ಬೇಕಾದ್ರೆ ನೀವು ಮಾಡ್ಕೊಳ್ಳಿ ಬೇಕಾರೆ, ಅಥವಾ ಸೇವ್ಡ್ ನೀವೆಲ್ಲರೂ ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ದುಡ್ಡನ್ನು, ಅದಕ್ಕೆ ಹೇಳೋದು ಯಾವಾಗೂ ಸೇವಿಂಗ್ಸ್ ಅಂತ ಒಂದು ಸ್ವಲ್ಪ ಇಟ್ಕೋಬೇಕು ಅಂತ, ಶಾಸ್ತ್ರಕ್ಕೋಸ್ಕರ ಅಂದರೆ ಇಟ್ಕೋಬೇಕು, ಇಂಥ ಕಾರ್ಯಗಳಿಗೆ ಬೇಕಾಗುತ್ತೆ ಅಂತ, ಆಯಿತಾ. ಅಥವಾ ನಿಮ್ಮ ಕುಟುಂಬದಲ್ಲೇ ಯಾರೊಬ್ಬರು ಕೊಟ್ಟಿದ್ದಾರೆ ಅಂತಂದರೂ ಪರವಾಗಿಲ್ಲ, ಆದರೆ ಅದನ್ನು ಸಾಲ ಅಂತ ಕೊಟ್ಟಿರಬಾರ್ದು, ಸಾಲ ತಗೊಂಡು ಪಿತೃ ಕಾರ್ಯಗಳನ್ನು ಮಾಡಲೇಬಾರ್ದು ಅಂತ ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಇದು ಕೂಡ. ಸೊ ಇದನ್ನೆಲ್ಲ ದಯವಿಟ್ಟು 21ನೇ ತಾರೀಕು ಒಳಗಡೆ ನಿಮ್ಮ ಪಿತೃಗಳಿಗೆ ಉದ್ದೇಶವಾಗಿ ನೀವು ತರ್ಪಣಾದಿಗಳು ಮಾಡಿಕೊಂಡು, ದಾನಾದಿಗಳು ಶ್ರಾದ್ದಾದಿಗಳು ಮಾಡಿಕೊಂಡು, ಕ್ಷೇತ್ರ ದರ್ಶನ ಸದ್ದು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಪಿತೃದೋಷ ಪರಿಹಾರವಾಗಿ, ಆ ಪಿತೃದೋಷದಿಂದಾಗಿ ಏನೇನು ನಮ್ಮ ಸಮಸ್ಯೆಗಳಾಗ್ತಾ ಇತ್ತೋ ಅದೆಲ್ಲ ಪರಿಹಾರವಾಗುತ್ತೆ. ಇನ್ನು 21ನೇ ತಾರೀಕು ಬಹಳ ಇಂಪಾರ್ಟೆಂಟ್, ಮಹಾಲಯ ಅಮಾವಾಸ್ಯೆ. ಆ ಮಹಾಲಯ ಅಮಾವಾಸ್ಯೆ ಹಿಂದಿನ ದಿವಸ ಬಂದು ಅದನ್ನು ಘಾತ ಚತುರ್ದಶಿ ಅಂತ ಕರಿತೀವಿ ನಾವು, 20ನೇ ತಾರೀಕನ್ನು. ಸೊ ನಿಮ್ಮ ಕುಟುಂಬದಲ್ಲಿ ಯಾರಾದ್ರು ಈ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರೆ, ಬೆಂಕಿ ಬಿದ್ದು ಸತ್ತೋಗಿದ್ರೆ, ಅಪಘಾತಗಳಿಂದಾಗಿ ಮೃತರಾಗಿದ್ದರೆ ಅವತ್ತಿನ ದಿವಸ ತರ್ಪಣಾದಿಗಳು ಮಾಡೋದ್ರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ಸೊ ಅದರಿಂದ ಆ ತಾರೀಕನ್ನು ಕೂಡ ಏನು ರೌಂಡ್ ಅಪ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರ್ತದೆ, ಆಯಿತಾ. ಸೊ ಇದಲ್ದೇ ಇದಿಷ್ಟು ವಿಚಾರಗಳು ನಿಮಗೆ ಬಹಳ ಪ್ರಮುಖವಾದ್ದು. ಇದನ್ನು ಹೊರತುಪಡಿಸಿ ಕೂಡ 21ನೇ ತಾರೀಕು ಸೂರ್ಯಗ್ರಹಣ ಇದೆ. ಅದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ನಮ್ಮಲ್ಲೆಲ್ಲೂ ಆಚರಣೆಯೂ ಸಹ ಇಲ್ಲ, ಅಂದರೆ ಆ ಗ್ರಹಣಾಚರಣೆ ಇಲ್ಲ. ಆ ಪ್ರಭಾವಾದಿ ವಿಚಾರಗಳಿರುತ್ತೆ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ. ನಾವು ವಿಶೇಷವಾಗಿ ಸಹಸ್ರ ರವಿಶಾಂತಿ ಹೋಮವನ್ನು, ಆಮೇಲೆ ಮಹಾಚಂಡಿಕಾ ಯಾಗವನ್ನೇ ಮಾಡ್ತೇವೆ. ಪ್ರತಿ ವರ್ಷ ನಾವು ನವರಾತ್ರಿಯ ಆರಂಭದ ಹಿಂದಿನ ದಿವಸ ನಾವು ಮಹಾಚಂಡಿಕಾ ಹೋಮವನ್ನು ಮಾಡ್ತೇವೆ. ಈ ಬಾರಿ ಮಹಾಚಂಡಿಕಾ ಹೋಮವನ್ನು ಮಾಡಿ, ಆ ಚಂಡಿ ಹೋಮ ಜೊತೆಗೆ ಒಂದು ಸಹಸ್ರ ರವಿಶಾಂತಿ ಮಾಡಿ ಒಂದು ವಿಶೇಷವಾದ ನಿಮಗೆ ಉಂಗುರವನ್ನು ಕೊಡ್ತಾ ಇದ್ದೇವೆ. ಅದು ಮಾಣಿಕ್ಯ ಉಂಗುರವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಯಾಕೆಂದರೆ ಸೂರ್ಯಗ್ರಹಣ ಸಂದರ್ಭದಲ್ಲಿ ಸಹಸ್ರ ರವಿಶಾಂತಿ ಮಹಾಚಂಡಿಕಾ ಹೋಮವನ್ನು ಮಾಡಿ ನಿಮಗೆ ಆ ಉಂಗುರವನ್ನು ಕೊಡ್ತಕ್ಕಂಥದ್ದು ಧಾರಣೆ ತುಂಬ ಪವರ್ಫುಲ್ ಆಗಿರ್ತದೆ. ಸಾಧ್ಯ ಮಟ್ಟಿಗೆ ಈ ಪ್ರೇತವಾದ ಪಿತೃದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋಗಳನ್ನು ಖಂಡಿತವಾಗಿ ಮಾಡ್ತೇನೆ. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಆಫೀಸಿಗೆ ಸಂಪರ್ಕ ಮಾಡಿದ್ರು ಕೂಡ ನಿಮಗೆ ತಿಳಿಸ್ತಾರೆ ಅದರ ಬಗ್ಗೆ ಏನೇನು ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಅಲ್ಲಿ ನೀವು ಸಂಪರ್ಕ ಮಾಡಬಹುದು. ಪಿತೃದೋಷಗಳನ್ನು ಈ ಥರ ಪರಿಹಾರ ಮಾಡಿಕೊಳ್ಳೋ ವಿಚಾರಗಳು ನಿಮಗೆ ಖಂಡಿತವಾಗಿ ತಿಳಿಸಿದ್ದೇನೆ. ಸೊ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭರಾಶಿಯವರಿಗೆ ವಿಡಿಯೋ ರೀಚ್ ಆಗತ್ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.